ಶ್ರೀ ಗುರುಭ್ಯೋ ನಮಃ. ಕನ್ನಡಾಂಬೆ ಕಂದ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಬಹಳ ದಿನಗಳ ನಂತರ ಮತ್ತೆ ವ್ಯಾಕರಣದ ಮುಂದುವರೆದ ಭಾಗವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ, ಅಂದರೆ ಕುಟುಂಬದ ಜವಾಬ್ದಾರಿಗಳಿಂದ ನಿಭಾಯಿಸುವುದರ ಸಲುವಾಗಿ ಕ್ಲಾಸಸ್ಸು ಹಿಂದುಳಿದಿತ್ತು, ಕ್ಷಮಿಸಿ. ಈಗ ದಿನ ನಾವು ಕ್ರಿಯಾಪದಗಳ ಬಗ್ಗೆ ನೋಡ್ತಾ ಹೋಗೋಣ. ಕ್ರಿಯಾಪದ ಅಂದರೆ ಏನು ಅಂತ ನೋಡೋದಾದರೆ, ಕ್ರಿಯೆಯನ್ನು ಸೂಚಿಸುವಂಥ ಪದಗಳಿಗೆ ನಾವು ಕ್ರಿಯಾಪದ ಅಂಥೇಳಿ ಕರಿತೀವಿ. ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳೆನಿಸುತ್ತವೆ. ಕೆಲವೊಮ್ಮೆ ಕಾಲಸೂಚಕ ಪ್ರತ್ಯಯಗಳು ಸೇರದಿರಬಹುದು. ಧಾತು ಈ ಕ್ರಿಯಾಪದಗಳು ಏನೇನು ಒಳಗೊಂಡಿರುತ್ತೆ ಅಂತ ನೋಡೋದಾದರೆ, ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಸೇರಿ ಈ ಮೂರು ಅಂಶಗಳನ್ನು ಒಳಗೊಂಡು ಕ್ರಿಯಾಪದ ರಚನೆ ಆಗುತ್ತೆ. ಹಾಗಾದರೆ ಧಾತು ಯಾವುದು? ಉದಾಹರಣೆ ನೋಡೋದಾದರೆ, ಮಾಡು. ಯಾವುದಿದು? ಧಾತು ಮಾಡು. ಕಾಲಸೂಚಕ ಪ್ರತ್ಯಯ ದ ಪ್ಲಸ್ ಅನು, ಆಖ್ಯಾತ ಪ್ರತ್ಯಯ ಅನು. ಇದು ಏನಾಯಿತು? ಮಾಡಿದನು. ಕ್ರಿಯಾಪದ ಮಾಡಿದನು. 2 ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ, ಮಾಡುತ್ತಾನೆ. 3 ಮಾಡು ಪ್ಲಸ್ ವ ಪ್ಲಸ್ ಅನು, ಮಾಡುವನು. ದ ಕೆಲವು ಉದಾಹರಣೆಗಳು ನೋಡೋದಾದರೆ, ಕಂಡನು, ಕೊಂದನು, ಹೋದನು, ಮಾಡಲಿ. ಇವು ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿವೆ. ಹಾಗಾದರೆ ಧಾತು ಅಂದ್ರೇನು? ಧಾತುಗಳ ಬಗ್ಗೆ ನೋಡೋದಾದರೆ, ಧಾತು ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂಥೇಳಿ ಕರಿತೀವಿ. ಇದನ್ನು ಕ್ರಿಯಾ ಪ್ರಕೃತಿ ಅಂತಲೂ ನಾವು ಕರಿತೀವಿ. ಸಾಮಾನ್ಯವಾಗಿ ಧಾತುಗಳನ್ನು ಉ ಇ ಎ ಕಾರಾಂತವಾಗಿ ಇರ್ತವೆ. ಹಾಗಾದರೆ ಮಾಡು ಅಂದರೆ ಇಲ್ಲಿ ಉಕಾರ ಬಂತು ನೋಡಿ, ಹೌದಾ? ನೋಡು ಇಲ್ಲಿ ಉಕಾರ, ಬರೆ ಏಕಾರ. ಹೀಗೆ ಧಾತುವಿನಲ್ಲಿ ಮತ್ತೆ 2 ವಿಧಗಳನ್ನು ನಾವು ಕಾಣ್ತೀವಿ. ಧಾತುವಿನಲ್ಲಿ ಎಷ್ಟು ವಿಧಗಳು? 2 ವಿಧಗಳು. ಅವು ಯಾವುವು? ಸಹಜ ಹಾಗೂ ಸಾಧಿತ ಧಾತು. ಎರಡನೇದು ಸಕರ್ಮಕ ಹಾಗೂ ಅಕರ್ಮಕ ಧಾತು. ಅಂದರೆ ಸಹಜ ಧಾತು ಅಥವಾ ಸಾಧಿತ ಧಾತು ಅಂದ್ರೇನು? ಸಹಜ ಧಾತು ಅಂತ ತಿಳ್ಕೋಣ. ಸ್ವಾಭಾವಿಕವಾಗಿರುವಂಥ ಧಾತುಗಳನ್ನು ನಾವು ಸಹಜ ಧಾತುಗಳಂತೇಳಿ ಕರಿತೀವಿ. ಸಹಜವಾಗಿ ಉದಾಹರಣೆ ನೋಡೋದಾದರೆ, ಮಾಡು, ನೋಡು, ತಿನ್ನು, ಕೊಲ್ಲು, ಬರೆ, ಹೋಗು, ಇರು, ಹೀಗೆ ಇವನ್ನ ನಾವೇನಂತ ಕರಿತೀವಿ? ಸಹಜ ಧಾತು ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಸಾಧಿತ ಧಾತು ಅಂದ್ರೇನು? ಕೆಲವು ನಾಮ ಪ್ರಕೃತಿಗಳಿಗೆ ಹಾಗೂ ಅನುಕರಣಾವ್ಯಯಗಳಿಗೆ ಕೆಲವು ನಾಮ ಪ್ರಕೃತಿಗಳಿಗೆ ಹಾಗೂ ಅನುಕರಣಾವ್ಯಯಗಳಿಗೆ ನಾವು ಇಸು ಪ್ರತ್ಯಯವನ್ನು ಸೇರಿಸ್ತೀವಿ. ಧಾತುಗಳನ್ನಾಗಿ ಪರಿವರ್ತಿಸಲಾಗುತ್ತೆ. ಇವುಗಳನ್ನು ನಾವು ಸಾಧಿತ ಧಾತು ಅಥವಾ ಪ್ರತ್ಯಯಾಂತ ಧಾತು ಅಥವಾ ನಿಷ್ಪನ್ನ ಧಾತು ಅಂತೇಳಿ ಕರಿತೀವಿ. ಸಾಧಿತ ಧಾತುಗಳನ್ನು ಏನೇನಂತ ಕರಿತೀವಿ ಅಂದರೆ, ಸಾಧಿತ ಧಾತುವನ್ನು ಪ್ರತ್ಯಯಾಂತ ಧಾತು, ನಿಷ್ಪನ್ನ ಧಾತು ಅಂತೇಳಿ ನಾವು ಕರಿತೀವಿ. ಉದಾಹರಣೆಯನ್ನು ನೋಡೋಣ. 1 ಕನ್ನಡ ಪ್ಲಸ್ ಇಸು, ಕನ್ನಡಿಸು. ಇಸು ಅನ್ನುವಂಥ ಪ್ರತ್ಯಯ ಬಂತು, ಹಾಗಾಗಿ ಇದು ಸಾಧಿತ ಧಾತು. ಪ್ರಯತ್ನ ಪ್ಲಸ್ ಇಸು, ಪ್ರಯತ್ನಿಸು. ಧಗಧಗ ಪ್ಲಸ್ ಇಸು, ಧಗಧಗಿಸು. ಹಾಗಾದರೆ ಪ್ರೇರಣಾರ್ಥಕ ಧಾತು ಅಂದ್ರೇನು? ವ್ಯಕ್ತಿ ತಾನು ಕ್ರಿಯೆಗೆ ಒಳಪಡದೆ ಇನ್ನೋರ್ವರನ್ನು ಕ್ರಿಯೆಗೆ ಒಳಗಾಗುವಂತೆ ಮಾಡುವುದೇ ಪ್ರೇರಣಾರ್ಥಕ ಧಾತು. ಇಲ್ಲಿ ತಿನ್ನಿಸು, ಮಲಗಿಸು, ಬೋಧಿಸು ಇವು ಪ್ರೇರಣಾರ್ಥಕ ಧಾತು. ಹಾಗಾದರೆ ಎರಡನೇದು ಸಕರ್ಮಕ ಅಥವಾ ಅಕರ್ಮಕ ಧಾತು. ಫಸ್ಟ್ ಸಕರ್ಮಕ ಧಾತು ಅಂದರೆ ಏನು ಅಂತ ನೋಡೋಣ. ಕರ್ಮಪದವನ್ನು ಅಪೇಕ್ಷಿಸುವಂಥ ಧಾತುವನ್ನು ನಾವು ಸಕರ್ಮಕ ಧಾತು ಅಂತೇಳಿ ಕರಿತೀವಿ. ಉದಾಹರಣೆಗೆ ಓದು, ಮಾಡು, ತಿನ್ನು, ಬರೆ, ಕೊಲ್ಲು ಇವೇನು ಸಕರ್ಮಕ ಧಾತುಗಳು. ಹಾಗಾದರೆ ಅಕರ್ಮಕ ಧಾತು ಕರ್ಮಪದವನ್ನು ಅಪೇಕ್ಷಿಸದ ಧಾತುವನ್ನು ನಾವು ಅಕರ್ಮಕ ಧಾತು ಅಂತ ಕರಿತೀವಿ. ಉದಾಹರಣೆಗೆ ನಗು, ಅಳು,